ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ಸಂದೇಶ ಯೆಶಾಯನ ಬರೆದಂತಹ ಪ್ರವಾದನೆ ಗ್ರಂಥದಲ್ಲಿ 41ನೇ ಅಧ್ಯಾಯದಲ್ಲಿ 27ನೇ ವಚನ. ಈ ವಾಕ್ಯ ಹೀಗೆ ಹೇಳ್ತಾ ಇದೆ, ಹೀಗೋ ನೋಡು ಎನ್ನುವ ಮುಂದೂತನನ್ನು ಚಿಯೋನಿಗೆ ಶುಭ ಸಮಾಚಾರ ತರತಕ್ಕವನನ್ನು ಯೆರೂಸಲೇಮಿಗೆ ಅನುಗ್ರಹಿಸುವೆನು. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯೆರೂಸಲೇಮಿಗೆ ಶುಭ ಸಮಾಚಾರನ ತರತಕ್ಕ ಒಂದು ಮುಂದೂತನನ್ನು ಕಳಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಸೊ ಈ ವಾಕ್ಯ ಯಾರಿಗೆ ಹೇಳ್ತಾ ಇದ್ದಾರೆ? ಈ ವಾಕ್ಯ ನೋಡುವಂತ ನಿಮಗೆ ದೇವರು ಹೇಳ್ತಾ ಇದ್ದಾರೆ, ಶುಭ ಸಮಾಚಾರವನ್ನು ತರತಕ್ಕಂಥ ಮುಂದೂತನನ್ನು ನಿಮಗಾಗಿ ದೇವರು ಅನುಗ್ರಹಿಸಿದ್ದಾರೆ. ಹಲ್ಲೆಲೂಯಾ. ಸೊ ಇವತ್ತಿನ ಕುರಿತಾಗ್ಲಿ, ನಾಳಿನ ಕುರಿತಾಗ್ಲಿ, ಮಕ್ಕಳ ಕುರಿತಾಗ್ಲಿ, ಭವಿಷ್ಯದ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದೀರಾ? ಆಲೋಚನೆ ಇವತ್ತೇ ಬಿಟ್ಬಿಡಿ. ಯಾಕಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಮುಂದೂತನನ್ನು ಕಳಿಸಿದ್ದಾರೆ. ಆತ ನಿಮ್ಮ ಮುಂದೂತನ ಹೋಗಿ ಒಂದು ಶುಭ ಸಮಾಚಾರವನ್ನು ಕೊಟ್ಟು ನಿಮ್ಮ ಜೀವಿತದಲ್ಲಿ ಎಲ್ಲಾ ಕಾರ್ಯಗಳು ಸರಿ ಮಾಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಇವತ್ತಿನ ಭವಿಷ್ಯ ಅಲ್ಲ, ನಾಳಿನ ಭವಿಷ್ಯ ಅಲ್ಲ, ಮುನ್ನಡೆಯುವಂತ ಪ್ರತಿಯೊಂದು ದಿನವನ್ನು ಆತನು ಸರಿ ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಹೌದಲ್ವಾ ದೇವ ಮಕ್ಕಳೇ? ದೇವರು ನಮ್ಮನ್ನು ಸಂತೈಸುವವರಾಗಿದ್ದಾರೆ. ದೇವರು ನಮ್ಮ ಬಗ್ಗೆ ಆಲೋಚನೆ ಮಾಡುವವರಾಗಿದ್ದಾರೆ. ನಮ್ಮ ಬಗ್ಗೆ ಚಿಂತಿಸಿ ನಮಗಾಗಿ ಜಯವನ್ನು ಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಾವು ದೇವರು ಹೇಳ್ತಾ ಇದ್ದಾರೆ, ನಾಳೆ ಕುರಿತಾಗ್ಲಿ, ನಿನ್ನ ಕುಟುಂಬದ ಕುರಿತಾಗ್ಲಿ, ಭವಿಷ್ಯದ ಕುರಿತಾಗಿ ನೀನು ಚಿಂತೆ ಮಾಡಬೇಡ. ಯಾಕಂದ್ರೆ ನಿನ್ನ ಬಗ್ಗೆ ಚಿಂತೆ ಮಾಡ್ಲಿಕ್ಕೂ, ನಿನ್ನ ಕೆಲಸನ ಸರಿ ಮಾಡ್ಲಿಕ್ಕೂ ನಾನು ಆಲ್ರೆಡಿ ಒಂದು ಮುಂದೂತರನ್ನ ಕಳಿಸ್ತಾ ಇದ್ದೀನಿ. ಅದನ್ನು ಸುಮ್ಮನೆ ಅಲ್ಲ, ನಿನ್ನ ಜೀವಿತದಲ್ಲಿ ಶುಭ ಸಮಾಚಾರಗಳನ್ನ ತರುವವನಾಗಿದ್ದಾನೆ. ಆ ಶುಭಾಚಾರವನ್ನು ತರುವಂತವನ್ನ ದೇವರು ನಿನಗಾಗಿ ಅನುಗ್ರಹಿಸಿದ್ದಾರೆ. ಹಲ್ಲೆಲೂಯಾ. ಸೊ ಇವತ್ತು ಶುಭ ಸಮಾಚಾರ. ಹೌದು, ಯಾವಾಗಲೂ ನೆಗೆಟಿವ್ ವಾಯ್ಸ್ನೇ ಕೇಳ್ತಾ ಇದ್ದೀನಿ, ಕಷ್ಟ, ಕೊರತೆ, ಕಣ್ಣೀರು, ನೋವನ್ನೇ ಕೇಳ್ತಾ ಇದ್ದೀನಿ ಅಂತ ಇದ್ದೀರಾ? ಅರೆ ದೇವರು ಇವತ್ತು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ನಿಮ್ಮ ಜೀವಿತದಲ್ಲಿ ಶುಭ ಸಮಾಚಾರ ತರುವಂತ ಮುಂದೂತನ ಮುಂದೆ ಹೋಗ್ಲಿಕ್ಕಿದ್ದಾರೆ. ಸೊ ಆತನು ಬಂದ್ರೆ ಸಾಕು, ನಿಮ್ಮ ಜೀವಿತದಲ್ಲಿ ಎಲ್ಲಾ ಕಾರ್ಯಗಳು ಸರಿ ಹೋಗುತ್ತೆ. ಹಲ್ಲೆಲೂಯಾ. ಸೊ ನಾವು ಚಿಂತಿಸೋದ್ರಿಂದ ಒಂದು ಮಲ ಹೆಚ್ಚೋದಿಲ್ಲ, ಒಂದು ಮಲ ಇಳಿಯೋದಿಲ್ಲ. ಸೊ ನಮಗಾಗಿ ಚಿಂತಿಸಲು ದೇವರಿದ್ದಾರೆ. ಸೊ ಆತನು ನಮಗಾಗಿ ಚಿಂತಿಸಿ ನಮಗಾಗಿ ಬೇಕಾದ ಒಂದು ದೇವದೂತನ ಕಳಿಸಿ ಬಿಟ್ಟರು. ಹಾಗಾದ್ರೆ ನಮ್ಮ ಪರಿಸ್ಥಿತಿಗಳು ಇವತ್ತಿಗೆ ಬದಲಾಗಿದೆ. ಹಲ್ಲೆಲೂಯಾ. ಸೊ ಯಾವುದ್ರ ಕುರಿತಾಗಿ ಚಿಂತೆ ಪಡಬೇಡಿ, ನಮ್ಮ ದೇವರು ನಮಗಾಗಿ ಚಿಂತಿಸುವವರಾಗಿದ್ದಾರೆ. ನಾವು ಸಂತೋಷದಿಂದ ಹೇಳೋಣ, ನನ್ನ ದೇವರು ನನ್ನ ಜೊತೆ ಇರುವಾಗ ನಾನು ಸೋತು ಹೋಗಲ್ಲ, ನನ್ನ ಬಿದ್ದು ಹೋಗಲ್ಲ. ಯಾಕಂದ್ರೆ ನನಗಾಗಿ ಮುಂದೂತನ ಮುಂದೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಹೌದು ಸ್ವಾಮಿ ತಂದೆ, ನೀನು ನಮಗಾಗಿ ಕಳಿಸುವಂತ ಮುಂದೂತನಿಗಾಗಿ ಸ್ತೋತ್ರ. ಅದು ನಮ್ಮ ಜೀವಿತ ಶುಭ ಸಮಾಚಾರವನ್ನು ಕೊಡ್ತಾ ಇರೋದಕ್ಕಾಗಿ ಸ್ತೋತ್ರ. ನಾವು ನಂಬಿ ಈ ದಿನದಲ್ಲಿ ಶುಭ ಸಮಾಚಾರವನ್ನು ಸ್ವೀಕಾರ ಮಾಡಿಕೊಳ್ತಾ ಇದ್ದೀವಿ ತಂದೆ ರಾಜನೇ. ಅಪ್ಪ, ನೀವು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ ರಾಜನೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.